ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಜೆಡಿಎಸ್ಗೆ ಕೈ ಕೊಡ್ತಾರಾ ಯತ್ನಾಳ್? ಕುಮಾರಸ್ವಾಮಿಗೆ ಶಾಕ್. ಬಿಜೆಪಿ ಉಚ್ಚಾಟಿತ ಶಾಸಕನ ಮತ ಯಾರಿಗೆ? ಜೆಡಿಎಸ್ ಸೋಲಿಸಿ 5 ಸ್ಥಾನ ಗೆಲ್ಲುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಬಿಗ್ ಪ್ಲಾನ್ ಮಾಡಿದ್ದಾರೆ. ಹೌದು, ಇಬ್ಬರು ನಾಯಕರ ಜಟಾಪಟಿ ನಡುವೆ ಯತ್ನಾಳ್ ಜೆಡಿಎಸ್ಗೆ ಕೈ ಕೊಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾರಿಗೆ ಯತ್ನಾಳ್ ಮತ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ವಿಧಾನಸೌಧದಲ್ಲಿ ಮತದಾನ ಪ್ರಕ್ರಿಯೆ ನಡೆದಿದ್ದು ಎಲ್ಲರ ಚಿತ್ತ ಚುನಾವಣೆಯತ್ತ ನೆಟ್ಟಿದೆ. ಸಂಖ್ಯಾಬಲದ ಕೊರತೆ ಇದ್ರೂ ಪ್ರತಿಪಕ್ಷವಾದಂಥ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದೆ. ಶಾಸಕ ಯತ್ನಾಳ್ ಮತ ಪಡೆಯೋ ನಿರೀಕ್ಷೆಯಲ್ಲಿದ್ದ ಕುಮಾರಸ್ವಾಮಿಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಕೈಕೊಡ್ತಾರಾ? ಜೆಡಿಎಸ್ಗೆ ಕೈ ಕೊಡ್ತಾರಾ ಯತ್ನಾಳ್ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಪರಿಷತ್ ಫೈಟ್ ಇದೀಗ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದ್ದು ಕಾಂಗ್ರೆಸ್ ವಿರುದ್ಧ ಗೆಲ್ಲುವುದಕ್ಕೆ ಕುಮಾರಸ್ವಾಮಿ ರಣತಂತ್ರವನ್ನ ಹೆಣೆದಿದ್ದಾರೆ. ಆದ್ರೆ ಇತ್ತ ಜೆಡಿಎಸ್ ಸೋಲಿಸಿ 5 ಸ್ಥಾನ ಗೆಲ್ಲುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ಇಬ್ಬರು ನಾಯಕ ಜಟಾಪಟಿ ನಡುವೆ ಯತ್ನಾಳ್ ಜೆಡಿಎಸ್ಗೆ ಕೈ ಕೊಡುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಿದೆ ಎನ್ನಲಾಗ್ತಾ ಇದೆ. ಕುಮಾರಸ್ವಾಮಿ ಮನವಿಗೂ ಡೋಂಟ್ ಕೇರ್. ನೋಡಿ, ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಳಿ ಜೆಡಿಎಸ್ಗೆ ಮತ ಹಾಕುವಂತೆ ಎಚ್ ಡಿ ಕುಮಾರಸ್ವಾಮಿ ಮನವಿಯನ್ನ ಮಾಡಿದ್ದಾರೆ. ಆದರೆ ಕುಮಾರಸ್ವಾಮಿ ಮನವಿಗೆ ಯತ್ನಾಳ್ ಸ್ಪಂದನೆಯನ್ನ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಬಿಜೆಪಿ ಋಣ ಯಾರಿಗೆ ಯತ್ನಾಳ್ ಮತ? ನಾನು ಬಿಜೆಪಿ ಟಿಕೆಟ್ ಪಡೆದು ಕಮಲದ ಗುರುತಿನಿಂದ ಗೆದ್ದಿದ್ದೀನಿ. ಈಗ ನಾನು ಉಚ್ಚಾಟನೆಗೊಂಡಿದ್ದೀನಿ. ಪಕ್ಷಕ್ಕೂ ನನಗೂ ಸಂಬಂಧ ಇಲ್ವೇ ಇಲ್ಲ. ಆದರೆ ಪಕ್ಷದ ಚಿಹ್ನೆ ಅಡಿ ಗೆದ್ದಿದ್ದೀನಿ ಅನ್ನುವ ಆ ಋಣ ನನ್ನ ಮೇಲಿದೆ. ಹೀಗಾಗಿ ಬಿಜೆಪಿ ಮತ ಹಾಕುವುದಾಗಿ ಯತ್ನಾಳ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಅಡ್ಡ ಮತದ ಭೀತಿ ಕುಮಾರಸ್ವಾಮಿ ಮನವಿ. ನೋಡಿ, ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ದಯಮಾಡಿ ಯಾರೂ ಕೂಡ ಆಮಿಷಕ್ಕೆ ಒಳಗಾಗಬೇಡಿ ಅಂತ ಜೆಡಿಎಸ್ನ ಶಾಸಕರ ಬಳಿ ಕುಮಾರಸ್ವಾಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ಸೆಟಲ್ ಆಗಿದೆ ಅಂದಿದ್ದಾರೆ ಡಿಕೆಶಿ. ಆಮಿಷಕ್ಕೆ ಒಳಗಾಗಿ ಕ್ರಾಸ್ ವೋಟಿಂಗ್ ಮಾಡಿದ್ರೆ ನಿಮ್ಮ ಮರ್ಯಾದೆ, ಪಕ್ಷದ ಘನತೆಗೆ ಧಕ್ಕೆ ಆಗುತ್ತೆ. ಈಗಾಗಲೇ ಸಿಎಂ ಟೀಮ್ ಜೆಡಿಎಸ್ನ ಕೆಲ ಶಾಸಕರು ಕಾಂಗ್ರೆಸ್ ವೋಟ್ ಹಾಕ್ತಾರೆ, ಎಲ್ಲ ಸೆಟ್ ಮಾಡಿದ್ದೀವಿ ಅಂತಿದ್ದಾರೆ. ಪಕ್ಷಕ್ಕೆ ಟಿಕೆಟ್ ಕೊಟ್ಟಿದ್ರಿಂದ ತಾವೆಲ್ಲ ಗೆದ್ದು ಶಾಸಕರಾಗಿದ್ದೀರಿ. ನಿಮ್ಮ ಮೇಲಿರುವ ನಂಬಿಕೆ ನಮಗೆ ಬಹಳಷ್ಟು ಹೆಚ್ಚಾಗಿದೆ ಅಂತ ಕುಮಾರಸ್ವಾಮಿ ಶಾಸಕರ ಮನವೊಲಿಕೆಗೆ ಮಾಡೋ ಕೆಲಸ, ಅಂದ್ರೆ ಶಾಸಕರ ಮನವೊಲಿಕೆಗೆ ಮುಂದಾಗುವಂತ ಕೆಲಸವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ಗೆ ಬುದ್ಧಿ ಕಲಿಸೋಣ, 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಒಗ್ಗಟ್ಟಿನಿಂದ ಪಕ್ಷ ಕಟ್ಟೋಣ, ಕಾಂಗ್ರೆಸ್ಗೆ ಬುದ್ಧಿ ಕಲಿಸೋಣ ಅಂತ ರೆಸಾರ್ಟ್ನಲ್ಲಿದ್ದ ಶಾಸಕರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಜೆಡಿಎಸ್ಗೆ ಕೈ ಕೊಡ್ತಾರಾ ಅಥವಾ ಇಲ್ವಾ, ಯತ್ನಾಳ್ ಅವರು ಯಾರಿಗೆ ಮತವನ್ನ ಹಾಕಿದ್ದಾರೆ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ ರಿಸಲ್ಟ್ ಅನೌನ್ಸ್ ಆದ ನಂತರ ತಿಳಿಬೇಕಾಗಿದೆ. ಎಸೆದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.